ವಿಡಿಯೋ ಆಯುಧ ಪೂಜೆ ಹಿಂದೆ ದಿನದ್ದು. ತುಂಬ ದಿವಸ ಆಗಿತ್ತು ಎಣ್ಣೆ ಹಚ್ಚಿ ಅಂದ್ಬಿಟ್ಟು ನಮ್ಮ ಮತ್ತೆ ಎಣ್ಣೆ ಹಾಕ್ಕೊಡ್ತಾಯಿದ್ದು. ಅದಾದಮೇಲೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ಮೇಲೆ ನಮ್ಮ ಹಸ್ಬೆಂಡ್ ಡ್ರೆಸ್ ಹಾಕೊಂಡು ಹಿಂಗೆ ಆಡ್ತಾಯಿದ್ದ. ಆಮೇಲೆ ನೀಟಾಗಿ ಅವನ್ನ ರೆಡಿ ಮಾಡಿದ್ಮೇಲೆ ಇವನೊಬ್ಬ ಬಂದು ಹಿಂಗೆ ಬಂದು ನೋಡ್ಬಿಟ್ಟು ಹೋಗ್ತಿದ್ದಾರೆ. ಆಮೇಲೆ ನೈಟು ರೇಷನ್ ತರೋದಿತ್ತು ಅಂದ್ಬಿಟ್ಟು ರೇಷನ್ ತರಲಿಕ್ಕೆ ಅಂತ ಹೋಗ್ತಾ ಇದ್ವಿ ಎಲ್ಲರೂ. ನಾನು ನಮ್ಮ ಅತ್ತೆ ನಮ್ಮ ನಾದಿನಿ ಎಲ್ಲರೂ ಆಟೋದಲ್ಲಿ ಹೋಗಿ ಆ ಕಡೆಯಿಂದ ಬರ್ತಾ ವೀಡಿಯೋ ಮಾಡೋದನ್ನ ಮರ್ತೋದೆ ರೇಷನ್ ಕೈಯಲ್ಲಿತ್ತು ಅಂತ. ಬಂದಮೇಲೆ ನಮ್ಮ ಹಸ್ಬೆಂಡ್ ಬಂದರು, ಗಾಡಿ ತೊಳಿಬೇಕಲ್ಲ, ನಾಳೆ ಆಯುಧ ಪೂಜೆಗೆ ರೆಡಿ ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಪಾಪು ಕತೆ ಹೇಳ್ತಿದ್ದ, ಕತೆ ಕೇಳಿಸ್ಕೊಳ್ತಾ ಇದ್ವಿ. ಕತೆ ಹೇಗಿತ್ತು ನೀವು ಒಂದು ಸ್ವಲ್ಪ ಕೇಳಿಸ್ಕೊಂಡು. ಹೌದಾ, ಎಲ್ಲಪ್ಪ ಹಂಗಾರೆ ಎಲ್ಲಿ ನಿನ್ ಗಾಡಿ? ಹೆಂಗೆ ಮಾಮನ್ ಕೇಳು, ಮತ್ತೆ ನಾನೊಂಚೂರು ತೊಳ್ಕೊಡೋಣ ಅಂತ. ಇರ್ಲಿ ಒಂಚೂರು ಮಾಮನ್. ಮಳೆ ಮೈ ಹೇಳೋ ಕತೆನೆಲ್ಲ ಕೇಳಿಸ್ಕೊಂಡು ನೋಡ್ತಲೇ ಇದ್ದೀವಿ. ನಮ್ಮ ಯಜಮಾನ್ರು ತೊಳೆದಿದ್ದೋ ಗಾಡಿನ 3 ದಿವಸದ ಹಿಂದೆ ತಾನೇ ಸರ್ವಿಸ್ ಮಾಡಿಸ್ಕೊಂಬಂದ್ಬಿಟ್ಟು ಅಷ್ಟೂ ತೊಳಿತಿದ್ದಾರೆ. ಗೊತ್ತಿಲ್ಲ, ಮೋಸ್ಟ್ಲಿ ಗಂಡು ಮಕ್ಕಳಿಗೆ ಬೈಕು ಅವ್ರ ಗಾಡಿನೇ ಫಸ್ಟ್ ವೈಫ್ ಲವರ್ ಎಲ್ಲ ಆಗಿರ್ತಾರಲ್ಲ, ಅದಕ್ಕೆ ಗಾಡಿನ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನಿಸುತ್ತೆ. ನಾನು ಅಂದ್ಕೊಂಡೆ ಇವತ್ತೇ ಅವ್ರು ತೊಳೆದು ಮುಗಿಸಲ್ಲ, ಹೋಗಿ ಮಲ್ಕೊಳ್ಳೋಣ ಅಂತ. ಟೈಮ್ ಆಲ್ರೆಡಿ 12 o'clock ಆಗೋಗ್ಬಿಟ್ಟಿದೆ. ಇಲ್ಲೇ ಕೂತ್ಕೊಂಡು ನಮ್ಮ 3 ಜನ ಕೈಲಿ ಸೊಳ್ಳೆ ಕಚ್ಚಿಸ್ಕೊಳಕ್ಕಾಗಲ್ಲ ಅಂತ ಎದ್ದೋಗೋ ಟೈಮಲ್ಲಿ ಸೊಳ್ಳೆ ಕಚ್ತಿದೆ ತಾನೇ, ಇರಿ ನಿಮ್ಗೊಂದು ಸ್ವಲ್ಪ ನೀರು ಹಾಕ್ತೀನಿ, ಸೊಳ್ಳೆ ಅವಾಗ ಕಚ್ಚಲ್ಲ, ನೀವು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಹೋಗ್ಬಿಡಿ ಅಂತ ಎಲ್ಲ ಹೇಳಿ ವಿಡಿಯೋ ಮಾಡ್ಕೊಂಡು ಎದ್ದು ಈ ಕಡೆ ಓಡಿ ಬಂದುಬಿಟ್ಟು ನಾವು ನಿಂತಿದ್ವಿ. ಮನೆ ಒಳಗಡೆಗೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಎಲ್ಲಿ ನೀರು ಹಾಕ್ಬಿಡ್ತದೋ ಅನ್ನೋ ಬೈದಲ್ಲಿ ಸೈಡಲ್ಲಿ ನಿಂತಿದ್ವಿ. ನೋಡ್ತಾ ಇದ್ದಂಗೆ ಮತ್ತೆ ಮೈ ಮೇಲೆ ನೀರು ಹಾಕ್ಬಿಟ್ರು 3 ಜನದ ಮೇಲೂ. ಇವ್ರು ಮತ್ತೆ ನೀರು ಹಾಕ್ತಲೇ ಇದ್ರು. ನಾವು ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿಕೊಂಡು ನಮ್ಮ ಮಗು ಮುಖ ನೋಡಬೇಕು ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು. ಅಲ್ಲಿ ನೋಡಿ ಹೆಂಗೆ ಅಯ್ಯೋ ಮುಚ್ಕೊಳ್ತಾ ಇದ್ದಾನೆ ಮುಖನ. ಗಾಡಿ ಎಲ್ಲ ತೊಳೆದಾದ್ಮೇಲೆ ಒಳಗಡೆ ಹೋದ್ಮೇಲೆ ನಮ್ಮ ಮಗು ಏನು ಮಾಡ್ತಿದೆ ನೋಡಿ. ಗ್ಯಾಸ್ ಕೊಡ್ತಾ ಇದ್ರು ನಮ್ಮ ಮಗು. ಇವಾಗ ನೋಡಿ ಹಂಗೆ ಮಲ್ಕೊಬಿಡ್ತದಪ್ಪ, ಸುಸ್ತಾಗೋಯ್ತು, ಕೆಲಸ ಮಾಡಿ ಸುಸ್ತಾಗೋಯ್ತು ಅಷ್ಟೇ. ಮಾರ್ನಿಂಗೆ ಫುಲ್ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಅದಾದಮೇಲೆ ನಾನು ನಮ್ಮ ರೂಪಕ ಎಲ್ಲ ಸೇರಿಕೊಂಡು ಅವರು ಹೊಸ್ಕೊಡ್ತಾಯಿದ್ರು. ನಾನು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕಡುಬು ಮಾಡ್ತಾಯಿದ್ವಿ.